ನಾ ಗಾಡಿ ತೊಂದಿ ಒಂದ್ ವರ್ಷ ಐತ್ರಿ 5 ತಿಂಗಳು ನಡ್ಸಿನಿ 7 ತಿಂಗಳದು ಸರ್ವಿಸ್ ಸೆಂಟರ್ ತಂದು ಹಚ್ಚಿನಿ ಗಾಡಿದು ಮನ್ಯಾಗ ಇಟ್ಟಲ್ಲಿ ಡಿಸ್ಚಾರ್ಜ್ ಆಗ್ಯದ ಆದಾಗ ಏನ್ ಬ್ಯಾಟ್ರಿ ವಾರಂಟಿ ಇರ್ತದ ವಾರಂಟಿ ಇರಲ್ಲ 5 ವರ್ಷ ವಾರಂಟಿ ಇದೆ ಅಂತ ಹೇಳ್ತಾರ 5 ತಿಂಗಳದಾಗ ಬ್ಯಾಟ್ರಿ ಡಿಸ್ಚಾರ್ಜ್ ಆದ 30,000 ಕಟ್ಬೇಕಂತವ್ರಿ 30,000 ಕೊಟ್ಟು ಬ್ಯಾಟ್ರಿ ಹಾಕೋಬೇಕಂತ ಬೇರೆ ಗಾಡಿದು ಹೆಂಗಿರ್ತಾವ ಬ್ಯಾಟ್ರಿಗಳು ಬ್ಯಾಟ್ರಿ ಡಿಸ್ಚಾರ್ಜ್ ಆದ್ರೆ ಭೀ ಮಾಡ್ಕೊಡ್ತಾರ ಬೇರೆ ಬ್ಯಾಟ್ರಿ ಹಾಕೊಡ್ತಾರ ವಾರಂಟಿ ಇರ್ತದ 1 ವರ್ಷ ವಾರಂಟಿ ಇವ್ರು ಬ್ಯಾಟ್ರಿಗಳಿಗೆ ವಾರಂಟಿ ಇಲ್ಲ ಅಂತ ವಾರಂಟಿ ಹೆಂಗಿರೋದು 5 ವರ್ಷ ತಿಂಗಳ ವ್ಯಾರಂಟಿ ವಾರಂಟಿ ಇಲ್ಲ ಅಂದ್ರೆ ಪೇಡ್ ವಾರಂಟಿ ಕೊಡುವಂತ 30,000 ಕಟ್ರಿ ಬ್ಯಾಟ್ರಿ ಮಾಡ್ಕೊಡ್ತೇವೆ ಅಂತಂತಾರ 30,000 ಕಟ್ತೇವೆ ಬ್ಯಾಟ್ರಿ ಮಾಡ್ಕೊಡು ಅಂದ್ರೆ ಭೀ ಮಾಡ್ಕೊಳಕ್ತಾ ಇರಲಿಲ್ಲ 7 ತಿಂಗಳ ಸರ್ವಿಸ್ ಸೆಂಟರ್ದಾಗ ನನ್ನ ಗಾಡಿ ಇದೆ ಮಾಡ್ಕೊಡು ಅಂದ್ರೆ ಮಾಡ್ಕೊಡಲ್ಲ ಇವತ್ತು ಸಿಟಿ ಮೇಲೆ ಉರಿ ಹಚ್ಚಬೇಕು ಬಂದ್ರೆ ಟೆಕ್ನಿಷಿಯನ್ಗಳು ಉರಿ ಹಚ್ಬೇಡ್ರಿ ಅಂತ ಹೇಳ್ತಾರೆ ಏನ್ ಮಾಡ್ಬೇಕು 7 ತಿಂಗಳು ಒಂದ್ ಗಾಡಿ ಇವ ನೋಡ್ರಿ ಎಷ್ಟು ಗಾಡಿ ಇವ ಒಂದ್ 1.5 ಗಾಡಿ ಇವ 7 ತಿಂಗಳು ಇರ್ಬೇಕು ಇದೇ ಹಾಡದ ಇಲ್ಲಿ ಸರ್ವಿಸ್ ಸೆಂಟರ್ದವ್ರು ಫೋನ್ ರೆಸ್ಪಾನ್ಸ್ ಮಾಡಲ್ಲ ಅವ ಮ್ಯಾನೇಜರ್ನ ಇವತ್ತು ಕೊಡು ನಾಳೆ ಬಾ ನಾಡ್ದು ಬಾ ಅಂತ ನಿನ್ನಾದೆ ಅಂತಾನ ಏನ್ ಇದೇ ಮಾಡ್ಕೊತ್ ಕೊಡಮ್ಮ ಮ್ಯಾನೇಜರ್ ಅವ ಟೆಕ್ನಿಷಿಯನ್ ಬಂದು ಹೇಳತ್ತ ನಾನು ಮಾಡ್ಕೊಡ್ತೀನಪ್ಪ ಇಟ್ಟೋಗಂತ ನಾವು ಮ್ಯಾನೇಜರ್ ಬರ್ಲಾಗ್ತೇವ್ರಿ ಇಲ್ಲಿ ಒಟ್ಟ ನಮ್ಮ ಮ್ಯಾನೇಜರ್ ಸಂಗಟ ಮಾತಾಡಿ ಟೆಕ್ನಿಷಿಯನ್ ಬಂದು ಉರಿ ಹಚ್ಚಿದ ಗಾಡಿಗೆ ಟೆಕ್ನಿಷಿಯನ್ ಬಂದು ಆರ್ಸನ ಇಲ್ರಿ ನಾ ಮ್ಯಾನೇಜರ್ ಸಂಗಟ ಮಾತಾಡಿ ನಿಮ್ಗೆ ಎಷ್ಟು ದಿನದ ಗಾಡಿ ಕೊಡ್ಬೇಕು ಹೇಳ್ತೀನಿ ಮಾಡ್ಕೊಡ್ತೇವೆ ಅಂತ ಹೇಳ್ತಾರೆ ನಾ ಗಾಡಿ ಒಳಗ್ ತಂದು ಬ್ಯಾಟ್ರಿ ಇಟ್ರಿ ಮಾಡ್ಕೊಟ್ಟಿಲ್ಲವ ನಾ ಎದುರು ಕುಂದಿರ್ಸ್ಕೊಂಡು ಬ್ಯಾಟ್ರಿ ಫಿಟ್ ಮಾಡಿಸ್ತೀನಿ ಬ್ಯಾಟ್ರಿ ಫಿಟ್ ಮಾಡಿದಾಗ ಇನ್ನೊಂದು ಸಾಮಾನು ಹೋಗಿದೆ ಅಂತ ಅಂತಾನೆ ಇನ್ನೊಂದು ಸಾಮಾನು ತರಲಾಕ ಆರ್ಡರ್ ಹಾಕಿನ ಅಂತ 8 ದಿನ ಆಯ್ತದ ಆರ್ಡರ್ ಹಾಕಿ ಇನ್ನ ಬಂದಿಲ್ಲ ಅಂತ ಹೇಳ್ತಾನೆ ಆರ್ಡರ್ ಹಾಕಿ ಬೆಂಗಳೂರಿಂದ ಚೆನ್ನೈದಿಂದ ಬರ್ಲಾಕ ಎಷ್ಟು ದಿನ ಬೇಕಾಗ್ತದ ಈಗ ತಂದೆ ಹಾಕೊಡು ಅಂದ್ರೆ ಹಾಕೊಡಲ್ಲ ಮತ್ತೆ ನಾವು ಎದುರು ನಿಂತು ಫಿಟ್ ಮಾಡಿಸ್ಕೋಬೇಕು ಅದಕ್ಕೆ ಈಗ ಬೇರೆ ಗಾಡಿಗೆ ಏನ್ ಮಾಡ್ತಾರೆ ಒಂದ್ ಗಾಡಿ ಸಾಮಾನು ಒಂದ್ ಗಾಡಿ ಫಿಟ್ ಮಾಡತ್ತಾರ ಯಾರು ಅರ್ಜೆಂಟ್ದಾಗ ಬರ್ತಾರೆ ಯಾವ ಆಕ್ಸಿಡೆಂಟ್ ಗಾಡಿ ಆಗೋದು ಇರ್ತದೆ ಆ ಗಾಡಿ ಸಾಮಾನು ತೆಗಿತಾರೆ ಬೇರೆ ಗಾಡಿ ಫಿಟ್ ಮಾಡ್ತಾರೆ ನಮ್ ಗಾಡಿ ಹಾಕೊಡು ಅಂದ್ರೆ ಹಾಕೊಡಲ್ಲವ ನಾ ಕೈಲಿ ಕಟ್ಲತ್ತೀನಿ 7 ತಿಂಗಳಾಯ್ತು EMI ಡ್ಯಾನಿ ಆಗಲ್ಲ ಅವ್ನಿಗೆ ಒಂದ್ ಗಾಡಿ ತಗೋನು 7 ತಿಂಗಳ EMI ಕಟ್ಟನು ಗೊತ್ತಾಗ್ತದ ಅವನಿಗೆ EMI 3,700 EMI ಇದೆ ನಾ ತಿಂಗಳ ಕಟ್ಲತ್ತೀನಿ EMI 7 ತಿಂಗಳಾಗಿ ಶೋರೂಮ್ದಾಗ ಇಟ್ಟು ಕಟ್ತಾನವ EMI ಕಟ್ಕೋತಾನ ಟೆಕ್ನಿಷಿಯನ್ ಬಂದು ನಾ ಮಾಡ್ಕೊಡ್ತೀನಿ ಗಾಡಿ ಅಂತ ಹೇಳ್ತಾನ ಮ್ಯಾನೇಜರ್ ಹೊರಗೆ ಬರ್ಲಾಗ್ತಾ ಇರಲಿಲ್ಲ ಹೇಳಿದ್ರೆ ಅವ ಅಂತಾನ ನಾಳೆಗೆ ಬಾ ನಾಡ್ದು ಬಾ ಅಂತಾನ ದಿನ ಇದೇ ಹೇಳಿದ್ರು ಬಿ ಇನ್ನ ಆದ್ರೂ ಬಿ ಬರ್ಲಾಗ್ತಾ ಇರಲಿಲ್ಲ ಅವ ಆಗ್ರಹ ಏನ್ ಮಾಡ್ಬೇಕು ಇವು ಓಲಾ ಕಂಪ್ನಿ ಬಂದ್ ಆಗ್ಬೇಕು ಆಲ್ ಓವರ್ ಇಂಡಿಯಾದಾಗ ಇದೇ ಅದ ಬೆಂಗಳೂರದಾಗ 2,500 ಗಾಡಿ ಪೆಂಡಿಂಗ್ ಅದ ಸರ್ವಿಸ್ ಸೆಂಟರ್ ಓಲಾ ಆಲ್ ಓವರ್ ಇಂಡಿಯಾದಾಗ ನೀವು ಎಲ್ಲಾ ಸರ್ವಿಸ್ ಸೆಂಟರ್ಗಳು ಎದುರು ನೋಡ್ರಿ ಪೆಂಡಿಂಗ್ ಗಾಡಿ ಈ ಗಾಡಿ ಎದುರು ನೋಡ್ರಿ 5-6 ತಿಂಗಳಾಯ್ತು ಇಷ್ಟೇ ಪೆಂಡಿಂಗ್ ಗಾಡಿಗೂ ಇಲ್ಲ ಒಳಗೆ ಏನ್ರಿ ಒಂದ್ 50 ಗಾಡಿ ಹೊರಗೆ ಒಂದ್ 100 ಗಾಡಿ ಎಲ್ಲರ ಸಮಸ್ಯೆ ಇಲ್ಲಿ ಎಷ್ಟು ಮಂದಿ ಬಂದ್ರೆ ಅವ್ನ ಸಂಗಡ ದಿನ ಹೋಗ್ಬಿಟ್ಟು ಜಗಳ ಆಡಿ ಹೋಗ್ತಾರೆ ಜಗಳ ಆಡ್ಯಾರ ಅಂತ 2 ದಿನ ಶೋರೂಮಿಗೆ ಬಂದಿಟ್ರಿ ಅವ್ರು ಮೊನ್ನೆ 2 ದಿನ ಸರ್ವಿಸ್ ಸೆಂಟರ್ಗೆ ಬಂದಿಲ್ಲ ಅವ್ರು ಎಲ್ಲರ ಗಾಡಿ ಅದೇ ಹಾಡ ನೋಡ್ರಿ ಎಷ್ಟು ಗಾಡಿ ಒಂದ್ ಗಾಡಿ ಯಾವ ಶೋರೂಮ್ ಇದ್ರೆ ಎಷ್ಟು ಗಾಡಿ ನಿಂತು ನೋಡ್ರಿ ಯಾವಾಗ್ರೆ ನೋಡ್ರಿ ಗಾಡಿಗಳು ನೋಡ್ರಿ ಶೋರೂಮ್ ಈ ಹಾಡು ಎಲೆಕ್ಟ್ರಿಕಲ್ ಗಾಡಿ ಶೋರೂಮ್ ನೋಡ್ರಿ ಆಲ್ ಓವರ್ ಇಂಡಿಯಾದಾಗ ಓಲಾ ಶೋರೂಮ್ ಬಂದ್ ಆಗ್ಬೇಕು ಎಲ್ಲಾ ಶೋರೂಮ್ ಇದ್ರೆ ನೀವು ಚೆಕ್ ಮಾಡ್ಕೋರಿ ಎಲ್ಲಾ ಶೋರೂಮ್ ಇದ್ರೆ ಇದ್ರಕ್ಕೆ ಹೆಚ್ಚು ಗಾಡಿಗಳು ನಿಂತಿರ್ತಾವ ಆಲ್ ಓವರ್ ಇಂಡಿಯಾದಾಗ ನೀವು ಶೋರೂಮ್ಗಳು ಚೆಕ್ ಮಾಡ್ಕೋರಿ ಇವ್ರದ್ದು ಇದೇ ಸರ್ವಿಸ್ ಅದ ಸರ್ವಿಸ್ ಇಲ್ಲ ಹೋದ್ರ ಮ್ಯಾನೇಜರ್ ಏನಂತಾನ ರೆಸ್ಪಾನ್ಸ್ ಮಾಡಲ್ಲ ಒಟ್ಟ ಅದಕ್ಕೆ ಗಾಡಿಗಳು ನೋಡ್ರಿ ಆಲ್ ಓವರ್ ಇಂಡಿಯಾ ಎಲ್ಲಾ ಸರ್ವಿಸ್ ಸೆಂಟರ್ ಎದುರು ಹೋಗಿ ನೋಡ್ರಿ ಇಷ್ಟು ಗಾಡಿ ಸಿಗ್ತಾವ ನಿಮ್ಗೆ ಬೆಂಗಳೂರದಾಗ 2,500 ಗಾಡಿಗಳು ಪೆಂಡಿಂಗ್ ಒಂದು ಸರ್ವಿಸ್ ಯಾಕ್ರಿ ಎದರದಿಂದ ನಿಮ್ ಕೈಲಿ ಮಾಡೋದಿಲ್ಲ ಅಂದ್ರೆ ಶೋರೂಮ್ ಬಂದ್ ಮಾಡ್ಕೊಂಡು ಹೋರಿ ಯಾಕೆ ಇಟ್ಟಿರಿ ಬೇರೆ ಗಾಡಿಗಳು ಹಿಂಗೆ ಮಾಡ್ತಾರ ನೀವು ಗಾಡಿ ಲಾಂಚ್ ಮಾಡ್ತೀರಿ ನಿಮ್ ಶೇರ್ ವ್ಯಾಲ್ಯೂ ಹೈ ಆಗತಕ್ಕ ಇಟ್ಕೋತೀರಿ ಶೇರ್ ವ್ಯಾಲ್ಯೂ ನಿಮ್ ಶೇರ್ ಏನದ ಮಾರ್ಕೊಂಡು ಹೋಗ್ತೀರಿ ಆಮೇಲೆ ಗಾಡಿ ಬಂದ್ ಆಗಲಕ್ಕ ಶೋರೂಮ್ಗಳು ಬಂದ್ ಆಗಲಕ್ಕೆ ಮುಂಡ ಮಚ್ಚ ಹೋಗಲಕ್ಕ ಅಂತ ಬಿಟ್ಟು ಹೋಗ್ತೀರಿ ಹಂಗ ಇದ್ರ ನಿಮ್ ಸರ್ವಿಸ್ ಕರೆಕ್ಟ್ ಕೊಡೋದ್ಲಿದ್ರೆ ಶೋರೂಮ್ ತೆಗಿಬೇಕು ಇಲ್ಲ ಅಂದ್ರೆ ಮುಚ್ಕೊಂಡು ಹೋಗ್ಬೇಕು ಯಾಕೆ ಸರ್ವಿಸ್ ಗಾಡಿ ಸೇಲ್ ಮಾಡ್ತೀರಿ ಗಾಡಿ ಸೇಲ್ ಮಾಡೋದು ಹೆಂಗೆ ಏನ್ರ ಹೇಳೋದು 5 ವರ್ಷ ವಾರಂಟಿ ಎಂಬುದು ಸೇಲ್ ಆಗತಕ್ಕ ಇದು ಮಾಡೋದು ಸೇಲ್ ಆಯ್ತಲ್ಲ ಮುಗಿದೈತೆ ಅವ್ರಿಗೆ ನಿಮ್ಗೆ ಸಂಬಂಧ ಇಲ್ಲ ಬಿಟ್ಟು ಬಿಡೋದು ಇಷ್ಟೇ ಸೇಲ್ ಆಗತಕ್ಕನೇ ಮೇಲೆ ಹಾಕೋತಾರ ಸರ್ವಿಸಿಗೆ ಬರ್ತಲ್ಲ ಸರ್ವಿಸ್ ಸೇಲ್ದವ್ ಏನಂತಾನ ಸರ್ವಿಸ್ ದವನಿಗೆ ಹೋಗಿ ಕೇಳಿ ಅಂತಾನ ಸರ್ವಿಸ್ ದವ್ ಏನಂತಾನ ಬೆಂಗಳೂರಿಂದ ಬರ್ಬೇಕು ಚೆನ್ನೈದಿಂದ ಬರ್ಬೇಕು ಪಾರ್ಟ್ಸ್ ನಂಬಲ್ ಅವೈಲೇಬಲ್ ಇಲ್ಲ ಸರ್ ಬರತಕ್ಕ ನಿಂದ್ರಿ 7 ತಿಂಗಳು ಇರೋದು ಇದೇ ಕೇಳಿ ನಾ ಅವ್ರದ್ದು ಏನೂ ಇಲ್ಲ ಏನ್ ಆಗ್ರಹ ಮಾಡ್ತೇವೆ ಅಂದ್ರೆ ಎಲ್ಲಾ ಸರ್ವಿಸ್ ಸೆಂಟರ್ಗಳು ಬಂದ್ ಆಗಬೇಕು ಓಲಾದು ಇಲ್ಲ ಅಂದ್ರೆ ಸರ್ವಿಸ್ ಕೊಡ್ತೀನಿ ಅಂದ್ರೆ ಚಾಲು ಇಡ್ರಿ ಇಲ್ಲ ಅಂದ್ರೆ ಇಲ್ಲ ಇವ್ ನೋಡ್ರಿ 7 ತಿಂಗಳು ಇರೋ ನಾವು ಬಂದಾಗ ಇಷ್ಟೇ ಗಾಡಿ ಇದೆ ಈಗ ಇಷ್ಟೇ ಗಾಡಿ ಇವ ಏನ್ ಮಾಡ್ತಾರೆ ಇವ್ರು ಬೇಕಲ್ಲ ಒಂದ್ ಗಾಡಿ ರಿಪೇರಿ ಆಗ ಹೋದ್ರೆ 5 ಗಾಡಿ ಬರ್ತಾವ ಸರ್ವಿಸಿಗೆ 5 ಗಾಡಿದಾಗ 1 ಗಾಡಿ 1 ದಿನಕ್ಕೆ ರಿಪೇರಿ ಮಾಡಲ್ಲ ಇವ್ರು ದಿನ ಇದೇ ಹಾಡವ